ಗೃಹ ಸಚಿವರ ತವರು ತುಮಕೂರು ನಗರ ಪುಂಡ ಪೋಖರಿಗಳ ಅಡ್ಡವಾಗಿ ಬದಲಾಗ್ತಿದೆ. ಶೈಕ್ಷಣಿಕ ನಗರಿ ಅಂತಲೇ ಕರೆಸಿಕೊಳ್ಳೋ ತುಮಕೂರಿನಲ್ಲಿ ಪುಂಡರು ಪುಡಿ ರೌಡಿಗಳ ಹಾವಳಿ ಎಲ್ಲೇ ಮೀರ್ತಾ ಇದೆ. ನಿನ್ನೆ ಮೊನ್ನೆ ಹುಟ್ಟಿರೋ ಬಚ್ಚಾಗಳು ಕೂಡ ಕಂಡಲ್ಲಿ ಬಾಲ ಬಿತ್ತಾ ಇದ್ದಾರೆ. ಕೇವಲ 2 ತಿಂಗಳ ಅವಧಿಯಲ್ಲಿ ನಗರದಲ್ಲಿ 3-4 ಭಯಾನಕ ಘಟನೆಗಳು ನಡೆದಿದ್ದು, ಇದೀಗ ಮತ್ತೊಂದು ಇಂಥದ್ದೇ ಘಟನೆ ಬೆಳಕಿಗೆ ಬಂದಿದೆ. ಗೃಹ ಸಚಿವರ ತವರಿನಲ್ಲಿ ಎಲ್ಲೇ ಮೀರ್ತಿದೆ ಪುಂಡರ ಹಾವಳಿ. ನೆಸೆಸಿಟಿ ಆಗ್ಬಿಟ್ಟಿದೆ. ಕಂಡಲ್ಲಿ ಬಾಲ ಬಿಚ್ಚುತ್ತಿದ್ದಾರೆ ನಿನ್ನೆ ಮೊನ್ನೆ ಹುಟ್ಟಿದ ಬಚ್ಚಾಗಳು. ನಶೆಯಲ್ಲಿರ್ತಾರೆ, ನೋಡ್ರೆ ಗೊತ್ತಾಗುತ್ತೆ. ಗುರಾಯಿಸಿದ ಎಂದು ಯುವಕನಿಗೆ ಹಿಗ್ಗಾಮುಗ್ಗ ಥಳಿತ. ಈ ನಗರಕ್ಕೆ ಏನಾಗಿದೆ ಅನ್ನೋ ಪ್ರಶ್ನೆಯನ್ನ ತುಮಕೂರಿನ ಸಾರ್ವಜನಿಕರು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಕಾರಣ, ನಗರದಲ್ಲಿ ಎಲ್ಲೇ ಮೀರ್ತಿರೋ ಪುಡಿ ರೌಡಿಗಳ ಪುಂಡ ಪೋಖರಿಗಳ ಅಟ್ಟಹಾಸ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಘಟನೆ ನಡೆದಿದ್ರೆ ಪರವಾಗಿರ್ಲಿಲ್ಲ. ಆಸ್ತಿ ಅಂತಸ್ತಿಗಾಗೋ ಹೊನ್ನು ಹೆಣ್ಣಿಗಾಗೋ ಗಲಾಟೆ ಗದ್ದಲ ಕೊಲೆ ನಡೆದಿದ್ರೆ ಜಾಸ್ತಿ ತಲೆ ಕೆಡಿಸಿಕೊಳ್ಬೇಕಿರ್ಲಿಲ್ಲ. ಆದ್ರೆ ತುಮಕೂರು ನಗರದಲ್ಲಿ ಬೆಳಕಿಗೆ ಬರ್ತಿರೋದೆಲ್ಲ ಕ್ಷುಲ್ಲಕ ಕಾರಣಗಳಿಗೆ ನಡೆಯುತ್ತಿರೋ ಗಲಾಟೆಗಳು, ಅದರಲ್ಲಿಯೂ ಬೇಬಿ ಗೂಂಡಾಗಳ ಅಟ್ಟಹಾಸ. ಇದೀಗ ಅಂಥದ್ದೇ ಮತ್ತೊಂದು ಘಟನೆ ತುಮಕೂರು ನಗರದಲ್ಲಿ ಬೆಳಕಿಗೆ ಬಂದಿದ್ದು, ವೈರಲ್ ಆಗ್ತಿರೋ ವಿಡಿಯೋವನ್ನ ನೋಡಿ ತುಮಕೂರಿಗರು ಬೆಚ್ಚಿ ಬಿದ್ದಿದ್ದಾರೆ. ಎಸ್, ಕಳೆದ 21ರಂದು ಅಂದ್ರೆ ಗುರುವಾರ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಗುರಾಯಿಸಿದ ಎಂದು ಆರೋಪಿಸಿ ಯುವಕನೊಬ್ಬನನ್ನ 15 ಮಂದಿ ಪುಂಡರು ಮನ ಬಂದಂತೆ ಥಳಿಸಿದ್ದಾರೆ. ಕೈಗೆ ಸಿಕ್ಕ ವಸ್ತುವನ್ನ ತೆಗೆದುಕೊಂಡು ಹಲ್ಲೆ ನಡೆಸಿದ್ದಾರೆ. ನೆಲಕ್ಕೆ ಬೀಳಿಸಿಕೊಂಡು ತುಳಿದಿದ್ದಾರೆ. ಆತ ಬಿದ್ದು ನರಳಾಡುತ್ತಿದ್ರೂ ಕೂಡ ಬಿಡದೆ 16 ಜನ ಒಂದೇ ಸಮನೆ ಥಳಿಸಿದ್ದಾರೆ. ತುಮಕೂರು ನಗರದ ಬನಶಂಕರಿ ಬಳಿ ಇರುವ ಬಾಬಾ ಕೆಫೆ ಬಳಿ ಘಟನೆ ನಡೆದಿದ್ದು, ಹಲ್ಲೆಯ ದೃಶ್ಯಗಳು ಸದ್ಯ ವೈರಲ್ ಆಗ್ತಿದೆ. ಈ ದೃಶ್ಯಗಳನ್ನ ನೋಡಿದವರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ಈ ಮಟ್ಟಿಗೆ ಅದು ಕೂಡ ನಮ್ಮ ತುಮಕೂರಿನಲ್ಲಿ ಇಂತಹ ಘಟನೆ ನಡೆದಿದೆಯಾ ಅಂತ ಬಾಯಿ ಮೇಲೆ ಬೆರಳಿಟ್ಟುಕೊಳ್ತಿದ್ದಾರೆ. ಬನಶಂಕರಿ 2ನೇ ಹಂತದ ಮರಳೂರು ದಿಣ್ಣೆ ಬಳಿಯ ನಿವಾಸಿ 23 ವರ್ಷದ ಕುಶಾಲ್ ಹಲ್ಲೆಗೊಳಗಾದ ಯುವಕ. ಈತ 21ನೇ ತಾರೀಕು ಮಧ್ಯಾಹ್ನ 3:30 ಸುಮಾರಿಗೆ ಬನಶಂಕರಿ ಬಳಿ ಇರುವ ಬಾಬಾ ಕೆಫೆಗೆ ಟೀ ಕುಡಿಯಲು ಹೋಗಿದ್ದ. ಈ ವೇಳೆ ಸುಮಾರು 15 ಮಂದಿ ಯುವಕರ ತಂಡ ಕುಶಾಲ್ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದೆ. ಇನ್ನು ಹಲ್ಲೆಗೆ ಒಳಗಾದ ಕುಶಾಲ್ ಸದ್ಯ ಜಯನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ನೆಸೆಸಿಟಿ ಆಗ್ಬಿಟ್ಟಿದೆ. ಏನು ತುಮಕೂರು ಎಜುಕೇಷನ್ ಸಿಟಿ ಇತ್ತಲ್ಲ, ಇವತ್ತು ನೆಸೆಸಿಟಿ ಸಿಟಿ ಆಗ್ಬಿಟ್ಟಿದೆ. ಆಮೇಲೆ ಇಲ್ಲಿ ಬಂದು ಮತ್ತೆ ಮೊನ್ನೆ ನೋಡಿದ್ರೆ ಮಳ್ಳೂರು ದಿನಲ್ಲಿ ಮರ್ಡರ್ ಆಯಿತು. ಸ್ವಲ್ಪ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಎಚ್ಚರ ವಹಿಸಿ ಸ್ವಲ್ಪ ಕ್ರಮ ಕೈಗೊಳ್ಬೇಕು. ಮತ್ತು ಗೃಹ ಸಚಿವರು ತುಮಕೂರು ಜಿಲ್ಲೆಯವರು ಸ್ವಲ್ಪ ನೋಡಿ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು. ನಮ್ಮದು 2 ಗಂಟೆ ಕ್ಲೋಸ್ ಆಗುತ್ತೆ ಹೋಟ್ಲು. ಕ್ಲೋಸ್ ಆದಮೇಲೆ ನಾವು ಕ್ಲೋಸ್ ಮಾಡಿ ಹೋಗ್ತೀವಿ ಮನೆಗೆ. ಅವಾಗ ಆಗಿದೆ ಇದು. ನಮಗೆ ತಿರುಗಿ ದಿನ ಪೊಲೀಸರು ಬಂದು ವಿಡಿಯೋ ನೋಡ್ಬೇಕಾದ್ರೆ ಗೊತ್ತಾಗಿದ್ದು ಇಲ್ಲಿ ಗಲಾಟೆ ಆಗಿದೆ, ಹೊಡೆದಾಡಿದ್ದಾರೆ ಅಂತ. ತುಂಬ 100% ಎಲ್ಲಿ ನೋಡಿರೋ ಗಲಾಟೆಗಳು. ಅದು ನೋಡ್ರೆ ಅವ್ರ ಅಪ್ಪ ಅಮ್ಮದಿರೋ ದುಡ್ಡು ಖರ್ಚು ಮಾಡಿ ಓದಕ್ಕೆ ಕಳಿಸ್ತಾರೆ. ಈ ಮಕ್ಳು ಯಾಕೆ ಹಂಗೆ ಆಡಕ್ತವೋ ಗೊತ್ತಿಲ್ಲ. ಸ್ವಲ್ಪ ಪೊಲೀಸರು ಇದ್ರ ಬಗ್ಗೆ ಕ್ರಮ ತೊಗೋಬೇಕು ಅಂತ. ನಶೆಯಲ್ಲಿರ್ತಾರೆ, ನೋಡ್ರೆ ಗೊತ್ತಾಗುತ್ತೆ. ಈ ಸಿಗರೇಟು ಇವೆಲ್ಲ ಸಿಗ್ತಾರಲ್ಲ, ಆ ಅಡ್ಡೆಗಳ ಮೇಲೆ ಸ್ವಲ್ಪ ಪೊಲೀಸ್ನವರು ಸ್ವಲ್ಪ ಎಲ್ಲ ಕ್ರಮ ನಿಗಾ ವಹಿಸಬೇಕು. ಕಾಲೇಜ್ ಕ್ಯಾಂಪಸ್ ಒಳಗೆ ಅಷ್ಟು ಧೈರ್ಯ ಮಾಡಲ್ಲ ಅನಿಸುತ್ತೆ. ಈ ಆಚೆ ಕಡೆ ಸಂಧಿಗಳೆಲ್ಲ ಇರ್ತಾವಲ್ಲ, ಅಲ್ಲಿಗೆ ಸೇರ್ಕೋತಾರೆ. ಎಲ್ಲ ಕಡೆನೂ ಸಿಗ್ಬೋದು. ನೋಡಿದ್ರೆ ಗೊತ್ತಾಗುತ್ತೆ ಅವ್ರನ್ನ. ಪೊಲೀಸ್ ಇಲಾಖೆಯವ್ರು ಬೀಟ್ ಮಾಡಲ್ವಾ ಅಂತ ನೈಟ್ ಹೊತ್ತು ಮಾಡ್ತಾರೆ. ನೈಟ್ ಬೀಟ್ ಮಾಡ್ತಾರೆ. 10 ಗಂಟೆಗೆ ಬರ್ತಾರೆ ಪೊಲೀಸರು. ಎಲ್ಲರೂ ಇದು ಮಾಡ್ತಾರೆ. ಇದಾಗಿರೋದು ಮಧ್ಯಾಹ್ನ ಬರವಲ್ಲ ಪೊಲೀಸ್ನವರು, ಸಂಜೆ ಬರ್ತಾರೆ. ಈ ಕರ್ನಾಟಕದಾಗ ಇನ್ನೂ ಜಾಸ್ತಿ ಆಗ್ಬೋದು. ಇವರು ಇಲ್ಲಿ ನೋಡ್ಬೇಕು, ಯಾಕಂದರೆ ಹೋಮ್ ಮಿನಿಸ್ಟರ್ ಇದಾರಲ್ಲ, ಪೊಲೀಸ್ ಇಲಾಖೆ ಸ್ವಲ್ಪ ಇದನ್ನ ಇದು ಮಾಡಬೇಕು. ಕೈ ಕದ್ದು ಕೂತಿರಲ್ಲ, ಇದು ಹೆಂಗೆ ಗೊತ್ತಾಗುತ್ತೆ? ಮಧ್ಯಾಹ್ನ ಅವರು ಬಂದರೆ ಪೊಲೀಸ್ನವರು ಇಲ್ಲಿ ಸಕ್ಕ ಜನ ಇರ್ತಾರೆ. ಒಂದು 12:30 1 ಗಂಟೆಲಿ ಫುಲ್ ಕ್ರೌಡ್ ಇರುತ್ತೆ. ಮಳ್ಳೂರು ದಿನಲ್ಲಾಗಿದೆ, ಇಲ್ಲಾಗಿರೋದು ಇದೆ ಫಸ್ಟ್. ತಾನು ಟೀ ಕುಡಿಯುತ್ತಿದ್ದ ವೇಳೆ 15 ಜನರು ಹಲ್ಲೆ ಮಾಡಿದ್ದಾರೆ. ಏಕಾಏಕಿ ಬಂದ ಯುವಕರ ತಂಡ ನೀನು ನಮ್ಮನ್ನ ಗುರಾಯಿಸ್ತಿದ್ದೀಯಾ ಅಂತ ಹಲ್ಲೆ ನಡೆಸಿದ್ದಾರೆ ಎಂದು ದೂರು ನೀಡಿದ್ದಾನೆ. ಇನ್ನು ಈ ಪ್ರಕರಣ ಸಂಬಂಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲ್ಲೆ ನಡೆಸಿರುವವರು ಮೇಲ್ನೋಟಕ್ಕೆ ಯಾವುದೋ ಕಾಲೇಜಿನ ವಿದ್ಯಾರ್ಥಿಗಳು ಅನ್ನೋದು ಗೊತ್ತಾಗಿದ್ದು ತನಿಖೆಯನ್ನ ನಡೆಸಲಾಗ್ತಿದೆ. ಅದೇನೇ ಇರಲಿ, ತುಮಕೂರು ನಗರ ಸದ್ಯ ಪುಂಡ ಪೋಖರಿಗಳ ಅಡ್ಡವಾಗಿ ಬದಲಾಗ್ತಿದೆ. ಪೊಲೀಸರು ಇಂಥವರ ಹೆಡೆಮುರಿ ಕಟ್ಟಿ ನಗರವಾಸಿಗಳ ಆತಂಕವನ್ನ ಕಡಿಮೆ ಮಾಡಬೇಕಿದೆ.
ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ.